ನಮಸ್ಕಾರ ವೀಕ್ಷಕರೇ. ಸೊ ಈ ಒಂದು ವಿಡಿಯೋವಿನಲ್ಲಿ ನಿಮಗೆ ಬುದ್ಧನಿಂದ ಏನಿದೆ ಮೆಸೇಜಸ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ನೀವಿಲ್ಲೇನು ಮಾಡಬೇಕಾಗತ್ತೆ ಅಂದರೆ 3 ಸ್ಟೋನ್ಸ್ ಇಟ್ಟಿದ್ದೀನಿ. ಮೊದಲನೇದು, ಎರಡನೇದು ಹಾಗೂ ಇದು ಮೂರನೇದು. ನಿಮಗೆ ನಿಮ್ಮ ಮನಸ್ಸಿಗೆ ಯಾವ ಒಂದು ಸ್ಟೋನ್ ರೆಸೊನೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಆ ಸ್ಟೋನನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಡು ದ ರೀಡಿಂಗ್. ಯಾರು ಈ ಒಂದು ಸ್ಟೋನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನಾಗಿದೆ ಅಂದರೆ ಹ್ಯಾವ್ ಫೇತ್ ಅಂತ ಬರ್ತಾ ಇದೆ. ನೀವು ಲೈಫ್ ಬಗ್ಗೆ ನಂಬಿಕೆಯನ್ನು ಕಳ್ಕೊಳ್ತಿದ್ದೀರಾ, ಏನೂ ಆಗೋದೇ ಇಲ್ಲ ಒಳ್ಳೆಯದು ಅನ್ನುವಂಥ ಒಂದು ಯೋಚನೆಯಲ್ಲಿದ್ದೀರಾ. ಸೊ ಈ ಒಂದು ಮನಸ್ಥಿತಿಯಿಂದ ಆಚೆ ಬನ್ನಿ ಅಂತ ನಿಮಗೆ ಬುದ್ಧನಿಂದ ಮೆಸೇಜ್ ಬರ್ತಾ ಇದೆ. ಬಿ ಪಾಸಿಟಿವ್. ನಿಮ್ಮ ಥಾಟ್ ಪ್ರೋಸೆಸ್ ಇತ್ತೀಚೆಗೆ ತೀರಾ ನೆಗೆಟಿವ್ ಆಗ್ತಾ ಇದೆ, ಹಾಗೂ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋದೆಲ್ಲ ನೆಗೆಟಿವ್ ಆಗಿದೆ. ಸ್ವಲ್ಪ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ನ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಚೇಂಜಿಂಗ್ ಮೈ ಪರ್ಸೆಪ್ಷನ್ ಟು ಪಾಸಿಟಿವ್ ಎನರ್ಜಿ. ನನ್ನ ಯೋಚನೆಯನ್ನು ಒಳ್ಳೆಯ ಕಡೆಗೆ ಹಾಕ್ತಾಯಿದ್ದೀನಿ ಹಾಗೂ ಒಳ್ಳೆಯದಾಗತ್ತೆ ನನಗೆ ಅಂತ ಕಮೆಂಟ್ ಮಾಡಿ. ಓಕೆ, ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಪ್ರೈಡ್ ಅಂತ ಬರ್ತಾ ಇದೆ. ಇತ್ತೀಚೆಗೆ ಏನಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ ನಿಮಗೆ, ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅತಿಯಾದ ಈಗೋ ಕೂಡ ನಿಮ್ಮನ್ನು ಆವರಿಸ್ತಾ ಇದೆ. ನಾನು ಅನ್ನುವಂಥ ಅಹಂಭಾವನೆ ಅತಿ ಹೆಚ್ಚಾಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಜನರಿಗೆ ನಿಮ್ಮ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ. ಆ್ಯಸ್ ಐ ಟೋಲ್ಡ್, ಯಾವಾಗ ಸಕ್ಸಸ್ ನಾವು ತುಂಬ ನೋಡಿಬಿಡ್ತೀವಿ ಲೈಫಲ್ಲಿ, ಯಾವಾಗ ನಾನೇ ಅನ್ನುವಂಥ ಒಂದು ಯೋಚನೆ ಇರ್ಬೋದು, ಭಾವನೆ ಇರ್ಬೋದು, ಎಲ್ಲ ಲೈಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೊಂದು ಇಂಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡುತ್ತೆ, ಹಾಗೂ ಮನುಷ್ಯತ್ವವನ್ನು ಬಿಟ್ಬಿಡುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ನೀವು ಆ ಒಂದು ದಾರಿಯಲ್ಲಿದ್ದೀರಾ ಅಂತ ಒಂದು ಎಚ್ಚರಿಕೆ ಕಾರ್ಡ್ ಬಂದಿದೆ. ಸೊ ಸ್ಟಾಪ್ ದ್ಯಾಟ್ ರೈಟ್ ಅವೇ. ಆ ಒಂದು ಥಾಟ್ ಪ್ರೋಸೆಸ್, ಆ ಒಂದು ಈಗೋ, ನಾನು ಅನ್ನುವಂಥ ಈಗೋನ ನೀವು ಬರ್ನ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ ನಿಮಗೆ. ಕಮೆಂಟ್ ಮಾಡಿ ಐ ಆಮ್ ಗ್ರೌಂಡೆಡ್ ಅಂತ. ಓಕೆ, ಲಾಸ್ಟಾಗಿ ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನು ಬರ್ತಾ ಇದೆ, ಟೇಕ್ ಆಫ್ ಯೋರ್ ಮಾಸ್ಕ್ ಅಂತ ಬರ್ತಾ ಇದೆ. ನೀವು ತುಂಬ ಬದಲಾಗ್ತಾ ಇದ್ದೀರಾ, ನಿಮ್ಮ ತನವನ್ನು ಬಿಟ್ಕೊಡ್ತಾ ಇದ್ದೀರಾ. ನೀವು ಅಂದ್ಕೊಳ್ತಿದ್ದೀರಾ ನಾನು ಬದಲಾದರೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ನೀವು ನಿಮ್ಮ ಒಂದು ಗುಣವನ್ನು, ಯಾವುದು ನಿಮ್ಮ ತನವನ್ನು ನೀವು ಇಟ್ಕೊಂಡಿದ್ರೆ ಅದನ್ನು ಬಿಟ್ಕೊಡ್ತಾ ಇದ್ದೀರಾ. ನೀವು ಅಲ್ಲದೇ ಇರುವಂಥ ಒಬ್ಬ ಪರ್ಸನ್ ಆಗ್ತಾ ಇದ್ದೀರಾ, ಮಾಸ್ಕ್ ಹಾಕ್ಕೊಂಡಿದ್ದೀರಾ. ತುಂಬ ಒಂದು ಪರಿಸ್ಥಿತಿ ನಿಮಗೆ ನೀವೇ ಹೇಗೆ ತಂದ್ಕೊಳ್ತಿದ್ದೀರಾ ಅಂದರೆ, ನಿಮ್ಮನ್ನು ನೀವೇ ಗುರುತು ಹಿಡಿಯೋಕ್ಕೆ ಆಗದೆ ಇರೋಷ್ಟು ಬದಲಾವಣೆ ನಿಮ್ಮಲ್ಲಿ ಬಂದಿದೆ. ಆದರೆ ಅದು ಒಳ್ಳೆಯ ಬದಲಾವಣೆ ಅಲ್ಲ ಅಂತ ಬರ್ತಾ ಇದೆ. ಟೇಕ್ ಆಫ್ ಯೋರ್ ಮಾಸ್ಕ್ ಅಂತ ಬರ್ತಾ ಇದೆ. ತುಂಬ ಫೇಕ್ ಆಗಿ ವರ್ತಿಸ್ತಿದ್ದೀರಾ. ಸೊ ಆ ಒಂದು ಜೆನ್ಯುವಿನಿಟಿ ನಿಮ್ಮಲ್ಲಿ ಏನಿತ್ತು ಅದನ್ನೇ ಕಳ್ಕೊಳ್ತಿದ್ದೀರಾ ಅಂತ ಮೆಸೇಜ್ ಬರ್ತಾ ಇದೆ. ಸೊ ಟೇಕ್ ಆಫ್ ಯೋರ್ ಮಾಸ್ಕ್. ಏನಾರು ಹಾಗೆ ನೀವು ವರ್ತಿಸ್ತಿದ್ದೀರಾ ಅಂದರೆ, ಯಾವ ಒಂದು ಕೋರ್ ಆ್ಯಟಿಟ್ಯೂಡ್ ಇತ್ತೋ ಅದನ್ನು ನೀವು ಬಿಟ್ಟಿದ್ದೀರಾ, ಡ್ರಾಪ್ ಆಫ್ ಮಾಡಿದ್ದೀರಾ ಅಂದರೆ ಪಡೆಯುವ ಟೈಮ್ ಬಂದಿದೆ. ನೀವು ನೀವಾಗಿರಿ. ಬೇರೆಯವ್ರಿಗೋಸ್ಕರ ನೀವು ನಿಮ್ಮ ತನವನ್ನು ಬಿಟ್ಕೊಡೋ ಅವಶ್ಯಕತೆ ಇಲ್ಲ. ಹೋಪ್ ಇಟ್ ಹೆಲ್ಪ್ಡ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.